ಹಾಯ್ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮನೇಲಿ ಕೂತ್ ಬೇಜಾರಾಯಿತು. ಭಾನುವಾರ ಲಾಂಗ್ ಡೇ ಅನಿಸ್ತಾ ಇತ್ತು. ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕಂತ ಈಗ ಗಾಡಿನ ತುಮಕೂರು ಸೈಡ್ ತಿರುಗಿಸ್ತಾ ಇದ್ದೀವಿ. ತುಮಕೂರಲ್ಲೆಲ್ಲ ಹೋಗ್ತಿದ್ದೀವಿ ಇವತ್ತು. ತುಮಕೂರು ಹತ್ರ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ಅದು ತುಂಬ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ವೈರಲ್ ಆಗಿತ್ತು. ಅದೊಂದು ನೆವಿಲ್ ಥರ ಇರೋ ಒಂದು ದೊಡ್ಡೊಂದು ಸ್ಟ್ರಕ್ಚರ್ ಬಿಲ್ಡ್ ಆಗಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಲ್ಲೇ ಹತ್ರ ಮೈದಾಳ ಲೇಕ್ ಕೂಡ ಇದೆ. ಹೋಗಿ ಬರೋಣ ಅಂತ. ಸಂಜೆ ಆಗಿದೆ, ಈಗಾಗಲೇ 4:30 ಟೈಮ್. ಅಂದರೂ ಸನ್ಸೆಟ್ ಟೈಮ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಾವು ಇದನ್ನು ಹೋಗಬೇಕು ಅಂತ ಅನ್ಕೊತಾ ಇದ್ದಾಗಲೇ ಆರ್ಯ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ಪಾಪ ನಿದ್ದೆ ಮಾಡ್ತಾ ಇದ್ದಾನೆ ಈಗ ಹಿಂದೆಗಡೆ ಸೀಟ್ನಲ್ಲಿ ಮಾಡ್ಕೊಂಡು. ಸ್ವಲ್ಪ ಅದರಲ್ಲೇ ಎಲ್ಲ ರೀಚ್ ಆಗ್ತೀವಿ ನಾವು. ನಮಗೆ ಯಲಹಂಕದಿಂದ ಈಸಿ ಬರೋದಕ್ಕೆ. ಯಲಹಂಕದಿಂದ ದೊಡ್ಡಬಳ್ಳಾಪುರ ಬಂದರೆ ಅಲ್ಲಿಂದ ದಾಬಸ್ಪೇಟ್ ರೋಡ್ಗೆ ಕನೆಕ್ಟ್ ಆದರೆ ಅಲ್ಲಿಂದ ಹತ್ತಿರ ಆಗುತ್ತೆ ತುಂಬ. ಸೊ ಅಲ್ಲಿಗೆ ಈಗ ಹೊರಟಿದ್ದೀವಿ. ಸ್ವಲ್ಪ ಅದರಲ್ಲೇ ರೀಚ್ ಆಗ್ತೀವಿ. ಅಲ್ಲೆಲ್ಲ ಏನೇನು ಅಂತ ನಿಮಗೆಲ್ಲ ತೋರಿಸ್ತೀವಿ, ವಿಡಿಯೋ ಮಾಡ್ತೀವಿ. ಎಸ್, ನೋಡಿ ದಾರಿಲಿ ಬರ್ತಾ ಒಂದು ಕಡೆ ಜಾಕ್ ಫ್ರೂಟ್ ಅಂಗಡಿ ನೋಡಿದ್ವಿ. ಇವ್ರು ಹಂಗೆ ಜಾಕ್ ಫ್ರೂಟ್ ತಂದು ತಿನ್ನೋಣ ಅಂತ. ನೋಡಿ ಚೆನ್ನಾಗಿದೆ, ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್ ಜಾಕ್ ಫ್ರೂಟ್. ಸೊ ದಾರಿಲಿ ಬರ್ತಾ ಅದ್ಯಾ ಏನಿದು? ಏನು ತಿಂತಿದ್ಯಾ? ನಾನು ಜಾಕ್ ಫ್ರೂಟ್ ತಿಂತಿದ್ದೆ. ಚೆನ್ನಾಗಿದ್ಯಾ? ಟೇಸ್ಟಿ ಆಗಿದೆಯಾ? ಹಾಯ್ ಮಾಡಿ ಇವ್ರಿಗೆಲ್ಲ. ಹಾಯ್ ಮಾಡು. ಹಾಯ್. ಬೇಕಾ ಇನ್ನ ಜಾಕ್ ಫ್ರೂಟ್ ನಿಂಗೆ? ಸೀಟ್ ಮೇಲೆ ಬೀಳಿಸ್ಬೇಡ. ತಿನ್ನು. ಕೇಳು, ಹೇಗಿದ್ದೀರಾ ಎಲ್ಲ? ಕೇಳು. ಚೆನ್ನಾಗಿದ್ದೀರಾ? ಕೇಳು. ಆರೆಂಜ್ ಜಾಕ್ ಫ್ರೂಟ್ ತಿಂತಿದ್ದೀನಿ ನಾನು. ಇದೇನು ಅಷ್ಟು ಸ್ವೀಟ್ ಇಲ್ಲ, ಬಟ್ ಯೆಲ್ಲೋ ಕಲರ್ ಇತ್ತಲ್ಲ ಅದು ತುಂಬಾ ಸ್ವೀಟ್ ಇತ್ತು. ಆರೆಂಜ್ದು ಒಳ್ಳೇದಂತೆ, ಏನೋ ಶುಗರ್ ಪೇಷಂಟ್ಸ್ ಅವ್ರಿಗೆಲ್ಲ ಒಳ್ಳೇದಂತೆ, ಜಾಸ್ತಿ ಸ್ವೀಟ್ ಇರೋದಿಲ್ಲ ಹಾಗೆ ಅಂತ. ಸೊ ಅವರು ತಿನ್ಬೋದು ಆರೆಂಜ್ ಕಲರ್, ಬಟ್ ಎಲ್ಲೋ ತುಂಬಾ ಟೇಸ್ಟಿ ಆಗಿತ್ತು. ಓಕೆ, ಸ್ಟಾರ್ಟ್ ಮಾಡೋಣ ಡ್ರೈವ್ನ. ಎಸ್, ಲೇಟ್ ಆಗುತ್ತೆ, ಆಮೇಲೆ ಕತ್ಲಾಗಿ ಹೋದ್ರೆ ಏನು ವ್ಯೂ ಸಿಗಲ್ಲ ನಮಗೆ. ಹೌದು, ಅದಕ್ಕೆ ಲೆಟ್ಸ್ ಗೋ. ಓಕೆ. ಈಗ ನಾವು ಮಂದಾರಗಿರಿ ಹಿಲ್ಸ್ನ ರೀಚ್ ಆದ್ವಿ. ನೋಡಿ ಈ ಥರ ಮೇಲೆ ಬೆಟ್ಟ ಇದೆ, ಬಟ್ ಈಗ ನಾವು ಕೆಳಗಡೆ ಹೋಗ್ತಿದ್ದೀವಿ. ಕೆಳಗಡೆ ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಈಗ ಏನಿದೆ ಹೆಸರು? ಜೈನ ಬಸದಿನ? ಆರ್ಯ ಇದು ನೋಡ್ತಿದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಬೆಟ್ಟ ಇದೆಯಲ್ಲ, ಅಲ್ಲಿ ನಾವು ನಡ್ಕೊಂಡಾದರೂ ಹೋಗ್ಬೋದು, ಮೆಟ್ಲು ಇರುತ್ತೆ. ಮತ್ತು ನಡೆಯೋಕ್ಕಾಗದಿರೋರು ಕಾರಲ್ಲಾದರೂ ಹೋಗ್ಬೋದು. ರೋಡ್ ಇದೆ ಸೈಡಲ್ಲೇ. ನೋಡು, ಬೆಟ್ಟ ಇದೆ, ಎಲ್ಲ ಚೆನ್ನಾಗಿದೆ. ಹತ್ಕೊಂಡು ಹೋಗ್ತಾರೆ ಬೆಟ್ಟ. ನಡಿಯಪ್ಪ, ಅಲ್ಲಿ ಹೋಗೋಣ. ಆ ಕಡೆ ಎಲ್ಲ ಚೆನ್ನಾಗಿದೆ. ಬನ್ನಿ. ನೋಡಿಲ್ಲ ಈ ಜಾಗ ನೋಡೋಕೆ ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ ಅಂತೂ ಬಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ವ್ಯೂ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಬಂದರೆ. ನಿಮ್ಗೊಂದು ಸೈರನ್ ಸೌಂಡ್ ಕೇಳ್ತಿರ್ಬೋದು. ಅದು ಯಾಕೆ ಹಾಕ್ತಾರೆ ಅಂತ ಅಂದರೆ, ಈವ್ನಿಂಗ್ ಸಂಜೆ 6 o'clockಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಮೇಲೆ ಬೆಟ್ಟದ ಮೇಲೆ ಇದೆಯಲ್ಲ, ಆ ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ.
ಸೊ ಪಬ್ಲಿಕ್ಗೆ ಅಲೋ ಇರಲ್ಲ. ಜಸ್ಟ್ ನೀವು ಮೇಲೆ ಹೋಗಿ ಬೆಟ್ಟ ಎಲ್ಲ ನೋಡ್ಕೊಂಬರ್ಬೋದು. ಬಟ್ ಟೆಂಪಲ್ ಒಳಗಡೆ ಅವ್ರು ಬಿಡೋಲ್ಲ, ಕ್ಲೋಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಕ್ಲೀನಾಗೆ. ತುಂಬ ಚೆನ್ನಾಗಿ ಇದನ್ನ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ₹10 ಎಂಟ್ರಿ ಫೀ ತಗೊಂತಾರೆ ಅಷ್ಟೇ ಪಾಪ, ಒಂದು ನಾಮಿನಲ್ ಫೀಸು. ಬಟ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲೂ ಏನು ಕಸ ಇಲ್ಲ, ಏನಿಲ್ಲ. ಅದೆಲ್ಲ ಸರೌಂಡಿಂಗ್ಸ್ ಎಲ್ಲ ತುಂಬ ನೀಟಾಗಿ ಇಟ್ಟಿದ್ದಾರೆ. ಎಲ್ಲೂ ಒಂದು ಸ್ವಲ್ಪನೂ ಕಸ ಇಲ್ಲ. ಅಷ್ಟು ತುಂಬ ನೀಟಾಗಿದೆ. ಪಾರ್ಕಿಂಗ್ ಕೂಡ ಇದೆ ಇಲ್ಲಿ. ಪಾರ್ಕಿಂಗ್ ಎಷ್ಟು ತಗೋತಾರೆ? 50 ಅಲ್ಲ? 40 ಕಾರ್ಗೆ. ₹10 ಟೂ ವೀಲರ್. ಹಾಂ ಇಬ್ರು ಇದು ನೋಡ್ತಿದ್ದೀರಲ್ಲ, ಈ ಟೆಂಪಲ್ ಒಳಗಡೆ ಫೋಟೋಸ್ ಮತ್ತು ವೀಡಿಯೋಸ್ ಅಲೋ ಇಲ್ಲ. ಸೊ ದಟ್ ನಾನು ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡಿಲ್ಲ. ಅಡಿ ಆರ್ಯ, ಅಡಿ ಮೇಲೆ ನೋಡ್ದ ಆರ್ಯ? ಚೆನ್ನಾಗಿತ್ತ ಆರ್ಯ? ಎಲ್ಲ ಚೆನ್ನಾಗಿತ್ತಾ? ಏತ್ ನಿಂತ್ಕೋ, ಯಾಕೆ ಹೇಳು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಜಾಗ ಆರ್ಯ? ಎಲ್ಲಿ ಹೋಗ್ಬೇಕೀಗ ನೆಕ್ಸ್ಟು? ಅಲ್ಲಿ ಹೋಗ್ಬೇಕಾ? ಓಕೆ ಬಾ, ಹರ್ಕೊಂಡು ಹೋಗ್ತೀಯಾ? ಹೋಗು ನೋಡೋಣ. ಹರ್ಕೊಂಡು ಆರ್ಯ, ಜಂಪ್ ಮಾಡು. ಈ ಜಾಗ ಬಂದು ಬೆಟ್ಟದ ಮೇಲೆ, ಆದರೆ ಆ ಟೆಂಪಲ್ ಇದೆಯಲ್ಲ, ಟೆಂಪಲ್ ಕೆಳಗಡೆ ಇದು. ಬಟ್ ಬೆಟ್ಟದ ಮೇಲೇ ಇರೋದು ಇದು. ಇಲ್ಲಿ ನೋಡಿ, ಇದು ಅಷ್ಟೇ ಒಂದು ವ್ಯೂ ಪಾಯಿಂಟ್ ಇದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ಅಲ್ಲೆಲ್ಲ ಹೋಗಿ. ಬಟ್ ಕೇರ್ಫುಲ್ ಆಗಿರಬೇಕು. ಈ ಥರ ಬೆಟ್ಟ ಮತ್ತು ವ್ಯೂ ಪಾಯಿಂಟ್ ಅಂದರೆ ಒಂದು ನೆನಪಾಗುತ್ತೆ. ಈಗೆಲ್ಲ ನ್ಯೂಸಲ್ಲೆಲ್ಲ ತುಂಬ ಬರ್ತಿದೆಯಲ್ಲ, ಬೆಟ್ಟದ ಮೇಲಿಂದ ಅಥವಾ ವ್ಯೂ ಪಾಯಿಂಟಿಂದ ಅದು ಹೋಗ್ಬಿಟ್ರು ಅಂತ ಎಲ್ಲ ಹುಡುಗಿರು. ಬಟ್ ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ಏನಂದರೆ, ಇಷ್ಟ ಇಲ್ಲ ಮನೆಯಲ್ಲಿ ಮದುವೆ ಇಷ್ಟ ಇಲ್ಲ ಅಂದರೆ ಹುಡುಗಿರು ಹೇಳ್ಬಿಡ್ಬೇಕು ತಂದೆ ತಾಯಿಗಳ್ಗೆ. ಈ ಥರ ಎಲ್ಲ ಮೋಸ ಮಾಡಬಾರ್ದು ಇನ್ನೊಬ್ರಿಗೆ. ಈ ಥರ ಇನ್ನೊಬ್ಬರು ಜೀವನ ಜೊತೆ ಅಥವಾ ಜೀವದ ಜೊತೆ ಆಟ ಆಡಬಾರ್ದು. ಸೊ ಈ ಥರ ಇದೆ ಸಿಚುವೇಶನ್ ಈಗ. ಎಲ್ಲರೂ ಹೆದರ್ಕೋತಾರೆ ಈ ಥರ ಎಲ್ಲ ಮದುವೆ, ಈ ಥರ ಹುಡುಗಿರು ಅಂದರೆ. ಬಟ್ ಎಲ್ಲ ಹುಡುಗಿರು ಇರಲ್ಲ ಈ ಥರ, ಎಲ್ಲರೂ ಕೆಟ್ಟವ್ರು ಆಗಿರಲ್ಲ. ಈಗಲೂ ತುಂಬ ಹುಡುಗಿರಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಮನೆ ಮಕ್ಕಳು ಗಂಡ ಅಂತ ಎಲ್ಲ ತುಂಬಾ ಪ್ರೀತಿ ಮಾಡ್ತಾರೆ ಹುಡುಗಿರು. ಜವಾಬ್ದಾರಿನೂ ತೊಗೊಂಡಿರ್ತಾರೆ ಒಂದಷ್ಟು ಹೆಣ್ಮಕ್ಳು. ಮತ್ತು ಈಗ ರೀಲ್ಸಲ್ಲಿ ನೋಡ್ಬೋದು ನೀವು, ಎಲ್ಲ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಈ ಥರ ವ್ಯೂ ಪಾಯಿಂಟ್ ಅಥವಾ ಬೆಟ್ಟ ನೋಡೋಕ್ಕೆ ಹೋದಾಗ ಗಂಡ ಹೆಂಡತಿ ಹೋಗಿರ್ತಾರೆ ಬೆಟ್ಟ ನೋಡೋಕ್ಕೆ. ಆಗ ಎಲ್ಲಿ ನನ್ನ ಹೆಂಡತಿ ದುಃಖಪಡ್ತಾರೋ ಅಥವಾ ಲವರ್ ದುಃಖಪಡ್ತಾರೋ ಅಂತ ಭಯ ಪಡ್ಕೋತಿರ್ತಾರೆ. ಆ ಥರ ಎಲ್ಲ ರೀಲ್ಸ್ ಟ್ರೆಂಡಿಂಗಲ್ಲಿದೆ ಇವಾಗ. ಬಟ್ ರಿಯಲಾಗಿ ಪ್ರೀತಿ ಮಾಡೋ ಹುಡುಗಿರು ಯಾವತ್ತೂ ಆ ಥರ ಮಾಡಲ್ಲ. ಆ್ಯಂಡ್ ಈ ಥರ ಪ್ಲೇಸ್ಗೆಲ್ಲ ಹೋದಾಗ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿರ್ತೀರ ಅಥವಾ ನೀವು ಕೂಡ ಹೋದಾಗಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಬೇಕು. ಇದೆಲ್ಲ ನೋಡ್ತಿದ್ದೀರಲ್ಲ, ಸ್ವಲ್ಪ ಮುಂದೆಲ್ಲ ಹೋಗಬಾರ್ದು. ಮಕ್ಳ ಜೊತೆ ಹೋದರೆ ಕೈಯೆಲ್ಲ ಇಟ್ಕೋಬೇಕು ಮಕ್ಳದು. ಯಾಕಂದರೆ ಓಡ್ತಿರ್ತಾರೆ ಮಕ್ಕಳು, ಅವ್ರಿಗೇನು ಗೊತ್ತಾಗಲ್ಲ. ಸೊ ನಾವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಆ ಬೆಟ್ಟದ ಕೆಳಗಡೆ ಒಂದು ವ್ಯೂ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಒಂದು ಕೆರೆ ಕಾಣಿಸ್ತಿದೆ. ಅದು ಬೆಟ್ಟದ ಕೆಳಗಡೆ ಇದೆ. ನಾವು ಕಾರಿಂದ ಬರಬೇಕಾದ್ರೆ ಅದು ನಮಗೆ ಕಾಣಿಸುತ್ತೆ, ಸೈಡಲ್ಲಿದೆ. ಸೊ ನಾವು ಕೆಳಗಡೆ ಹೋಗ್ತೀವಲ್ಲ ಆವಾಗ ತೋರಿಸ್ತೀನಿ ನಾನು. ಅದ್ರ ವೀಡಿಯೋನೂ ಹಾಕ್ತೀನಿ ಇಲ್ಲಿ.
ಆರ್ಯ ಹಳೆ ಕಾಲದ ಕಂಬಗಳು ಎಷ್ಟು ವರ್ಷದ ಗೊತ್ತಿಲ್ಲ ಇವೆಲ್ಲ. ಆನೆಗಳೇ ತಂದು ಎಷ್ಟೋ ಜನ ನೋಡು ಆರ್ಯ ಕಂಬಗಳು ಎಷ್ಟು ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ ಈವ್ನಿಂಗ್ 6 ಒಳಗಡೆ ಇಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಮೇಲೆ ಸ್ವಲ್ಪ ದೂರ ಹೋಗಿ ಬರ್ಬೋದು, ಬಟ್ ಅಲ್ಲೊಂದು ಗೇಟ್ ಇರುತ್ತೆ, ಅಲ್ಲಿಂದ ಒಳಗಡೆ ಅವ್ರು ಬಿಡಲ್ಲ. 6 ಒಳಗಡೆ ಬಂದರೆ ಮಾತ್ರ ಅವ್ರು ಬಿಡೋದು. ಸೊ ಈವ್ನಿಂಗ್ 6 ಒಳಗಡೆ ನೀವು ಬಂದರೆ ಮೇಲೆಲ್ಲ ಅಲ್ಲಿ ವಿಸಿಟ್ ಮಾಡ್ಬೋದು. ಮೇಲೂ ಚೆನ್ನಾಗಿದೆಯಂತೆ ವ್ಯೂ ಎಲ್ಲ. ಬಟ್ ಅದೇ ನಮಗೆ ಟೈಮ್ ಆಗೋಗಿತ್ತು. ಸೊ ನಾವು ಜಸ್ಟ್ ಇಲ್ಲಿ ಸುತ್ತಮುತ್ತ ಜಸ್ಟ್ ನೋಡಿಕೊಂಡು ಹೋದ್ವಿ. ಆಗಲೇ ಬೆಟ್ಟದ ಮೇಲಿಂದ ನೋಡಿದ್ರಲ್ಲ ಕೆಳಗಡೆ ಈ ಕೆರೆ ಇದೆ ಅಂತ, ಇದೇ ಆ ಕೆರೆ. ಇದು ಬೆಳಕಿರ್ಬೇಕಾದ್ರೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈಗ ಕತ್ಲೆ ಆಗಿತ್ತು ಸ್ವಲ್ಪ. ಕತ್ಲೆ ಸ್ವಲ್ಪ ಅಂದರೆ ಒಂದು 6:30 6:45 ಹತ್ತತ್ರ ಆಗಿತ್ತು. ಈ ಥರ ಕಾಣಿಸ್ತಿದೆ. ಬೆಳಕಿದ್ದಾಗ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ. ಏನಕ್ಕೆ ಸಿಕ್ತಿರೋದು? ಓಕೆ ಎಸಿ ನೋಡೋಣ. ಸಾಕು ಇಲ್ಲೇ ನಿಂತ್ಕೋಬೇಕು. ಬೇಡ, ಎಸಿ ಅಲ್ಲಿ ಹೋಗುತ್ತೆ. ಓಕೆ ಬಾ. ನೋಡಲ್ಲ ಎಳಿತಾ ಇದ್ದಾರೆ. ಇರು ನೋಡೋಣ. ಮೀನು ಸಿಕ್ಕಿದೆ ಅಷ್ಟು ಈಸಿಯಾಗಿ. ಸಿಕ್ತಾ? ಓ ಸಿಕ್ಕಿದೆ. ಬಾ ನೋಡೋಣ. ಸಿಕ್ಕಿದೆ. ಜಿಲೇಬಿ ಮೀನಿದು. ಸೊ ಇದಾಗಿತ್ತು ಇವತ್ತಿನ ಮಂದಾರಗಿರಿ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.